ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಸದಾ ಒಂದಿಲ್ಲೊಂದು ವಿಚಾರದಿಂದ ವಿಶ್ವದ ಗಮನ ಸೆಳೆಯುವ ಎಲನ್ ಮಸ್ಕ್ ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ವಿಶ್ವದ ನಂಬರ್ 1 ಶ್ರೀಮಂತ ಎಂಬ ಪಟ್ಟ ಗಿಟ್ಟಿಸಿಕೊಂಡಿದ್ದ ಎಲನ್ ಮಸ್ಕ್ ಈಗ ಆ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ. ಕಳೆದ 9 ತಿಂಗಳಲ್ಲಿ ಮೊದಲ ಬಾರಿಗೆ ಎಲನ್ ಮಸ್ಕ್ ವಿಶ್ವದ ಶ್ರೀಮಂತ ವ್ಯಕ್ತಿ ಎಂಬ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಎಲನ್ ಮಸ್ಕ್ರ ಟೆಸ್ಲಾ ಇಂಕ್ನ ಶೇರ್ಗಳು 7.7% ಕುಸಿತ ಕಂಡ ಕಾರಣ ಮಸ್ಕ್ ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ನಲ್ಲಿ ತಮ್ಮ ಟಾಪ್ 1 ಸ್ಥಾನವನ್ನು ಜೆಫ್ ಬೆಜೋಸ್ಗೆ ಬಿಟ್ಟುಕೊಟ್ಟಿದ್ದಾರೆ. ಮಸ್ಕ್ ಈಗ $197.7 ಬಿಲಿಯನ್ ನೆಟ್ ವರ್ತ್ ಅನ್ನು ಹೊಂದಿದ್ದು, ಮೊದಲ ಸ್ಥಾನಕ್ಕೇರಿರುವ ಬೆಜೋಸ್ ಅವರ ಸಂಪತ್ತು ಬರೋಬ್ಬರಿ $200.3 ಬಿಲಿಯನ್ ಗಳಷ್ಟಾಗಿದೆ. ಆ ಮೂಲಕ ಅಮೆಜಾನ್ನ ಸಂಸ್ಥಾಪಕ ಬೆಜೋಸ್ 2021ರಿಂದ ಬ್ಲೂಮ್ಬರ್ಗ್ನ ಶ್ರೀಮಂತ ವ್ಯಕ್ತಿಗಳ ಶ್ರೇಯಾಂಕದಲ್ಲಿ ಇದೇ ಮೊದಲ ಬಾರಿಗೆ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ಮಸ್ಕ್ ಮತ್ತು ಬೆಜೋಸ್ ನಡುವಿನ ಸಂಪತ್ತಿನ ಅಂತರ ಒಂದು ಹಂತದಲ್ಲಿ 142 ಶತಕೋಟಿಗಳಷ್ಟು ವ್ಯತ್ಯಾಸ ಇತ್ತು. ಆದರೆ ಅಮೆಜಾನ್ ಮತ್ತು ಟೆಸ್ಲಾ ಷೇರುಗಳು ಪೈಪೋಟಿಗೆ ಬಿದ್ದ ನಂತರ ಈ ಅಂತರ ಕುಗ್ಗುತ್ತಾ ಬಂದಿದೆ. US ಈಕ್ವಿಟಿ ಮಾರುಕಟ್ಟೆಯ ಮ್ಯಾಗ್ನಿಫಿಸೆಂಟ್ 7 ಸ್ಟಾಕ್ಗಳಲ್ಲಿ ಇವೆರಡೂ ಸೇರಿವೆ. ಆದರೆ 2022ರ ಅಂತ್ಯದಿಂದ ಅಮೆಜಾನ್ ಷೇರುಗಳ ಮೌಲ್ಯ ದ್ವಿಗುಣ ಆಗಿದೆ. ಆದರೆ ಟೆಸ್ಲಾ 2021ರ ತನ್ನ ಮೌಲ್ಯಕ್ಕೆ ಹೋಲಿಸಿದಾಗ ಸುಮಾರು 50% ಮೌಲ್ಯ ಕಡಿಮೆ ಆಗಿದೆ. ಶಾಂಘೈನಲ್ಲಿರುವ ಕಾರ್ಖಾನೆಯಿಂದ ಸಾಗಣೆಗಳು 1 ವರ್ಷದಲ್ಲೇ ಅತಿ ಹೆಚ್ಚು ಕಡಿಮೆ ಮೌಲ್ಯಕ್ಕೆ ಕುಸಿದು ಬಿದ್ದಿದೆ. ಆದರೆ ಅಮೆಜಾನ್ ಶೇರ್ಗಳು ಮಾತ್ರ ಕರೋನಾ ಸಾಂಕ್ರಾಮಿಕ ರೋಗದ ಆರಂಭದಿಂದಲೂ ತನ್ನ ಅತ್ಯುತ್ತಮ ಆನ್ಲೈನ್ ಮಾರಾಟ ಬೆಳವಣಿಗೆಯಿಂದ ಮೌಲ್ಯವನ್ನು ಹೆಚ್ಚಿಸಿಕೊಂಡೇ ಸಾಗಿದೆ. ಬೆಜೋಸ್ ಅವರ ಸಂಪತ್ತಿನ ಬಹುಪಾಲು ಅಮೆಜಾನ್ನಲ್ಲಿ ಅವರ 9% ಪಾಲಿನಿಂದ ಬಂದಿದೆ. ಕಳೆದ ತಿಂಗಳು ಸುಮಾರು 8.5 ಶತಕೋಟಿ ಮೌಲ್ಯದ 50 ಮಿಲಿಯನ್ ಷೇರುಗಳನ್ನು ಇಳಿಸಿದ ನಂತರವೂ ಅವರು ಆನ್ಲೈನ್ ಚಿಲ್ಲರೆ ವ್ಯಾಪಾರಿಗಳ ಅತಿ ದೊಡ್ಡ ಷೇರುದಾರರಾಗಿದ್ದಾರೆ. ಬೆಜೋಸ್ ಸಂಪತ್ತಿನ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿರೋದು ಇದೇ ಮೊದಲೇನಲ್ಲ. 2017ರಲ್ಲಿ ಮೈಕ್ರೋಸಾಫ್ಟ್ ಇಂಕ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರನ್ನ ಮೊದಲ ಸ್ಥಾನದಿಂದ ಹಿಂದಿಕ್ಕಿದ್ರು. ಇದೀಗ ಎಲನ್ ಮಸ್ಕ್ರನ್ನ ಹಿಂದಿಕ್ಕುವ ಮೂಲಕ ಮತ್ತೊಮ್ಮೆ ವಿಶ್ವದ ನಂಬರ್ 1 ಶ್ರೀಮಂತನ ಪಟ್ಟಕ್ಕೇರಿದ್ದಾರೆ. ಮರಳಿ ಮೊದಲ ಸ್ಥಾನ ಪಡೆಯೋದಕ್ಕೆ ಎಲನ್ ಮಸ್ಕ್ ಎಲ್ಲ ರೀತಿಯ ಪ್ರಯತ್ನಗಳಿಗೆ ಕೈ ಹಾಕಿದ್ದು ಲಾಸ್ ರಿಕವರಿಯ ಚಿಂತನೆಯಲ್ಲಿದ್ದಾರೆ. ಆದರೆ ಸದ್ಯಕ್ಕೆ ಆ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳಲಾಗ್ತಾ ಇದೆ. ವಿಶ್ವದ ದಿಗ್ಗಜ ಶ್ರೀಮಂತರ ಹಗ್ಗ ಜಗ್ಗಾಟ ಇಡೀ ವಿಶ್ವದ ಗಮನ ಸೆಳೆದಿದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ.